Hello my dear students. In this video lecture I am explaining about the various reform measures introduced by the government of India in the taxation policy in the recent year or recent reforms in the taxation. In the last video lecture we are already mentioned some of the important reform measures introduced by the government of India in the recent year. We are already mentioned some important reforms. Number one is the reducing the tax rate. Number second is the introduction of the service tax. Number third one is the measures, some of the measures taken by the government to solve the problem of black money. These are the three important reform measures are discussed in the last class. Now we are explaining some other reform measures introduced by the government of India in the recent year in the taxation sector. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋ ತರಗತಿಯಲ್ಲಿ ನಾನು ಈ ತೆರಿಗೆ ಸುಧಾರಣೆಗೆ ಸಂಬಂಧಪಟ್ಟಂತೆ ಜಾರಿಗೊಳಿಸಲಾದ ಇತ್ತೀಚಿನ ಕೆಲವು ಸುಧಾರಣೆಗಳ ಬಗ್ಗೆ ನಿಮ್ಗೆ ಹೇಳಲಿಕ್ಕಿದ್ದೇನೆ. ಕಳೆದ ವಿಡಿಯೋ ತರಗತಿಯಲ್ಲಿ ಈಗಾಗಲೇ ಭಾರತ ದೇಶದಲ್ಲಿ ಏನೆಲ್ಲ ತೆರಿಗೆ ಸುಧಾರಣೆಗಳನ್ನು ಇತ್ತೀಚಿನ ವರ್ಷಗಳಲ್ಲಿ ಅನುಷ್ಠಾನಕ್ಕೆ ತರಲಾಗಿದೆ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೆ. ಈಗಾಗಲೇ ನಾನು ನಿಮಗೆ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೆ. 3 ಪ್ರಮುಖವಾದಂತಹ ವಿಷಯಗಳ ಬಗ್ಗೆ ನಿಮಗೆ ಚರ್ಚೆಯಲ್ಲಿ ಹೇಳಿದ್ದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಒಂದನೇದು ತೆರಿಗೆಯಲ್ಲಿ ಅಥವಾ ತೆರಿಗೆಯ ದರವನ್ನು ಕಡಿತಗೊಳಿಸುವಂಥದ್ದು. ತೆರಿಗೆಯ ದರವನ್ನು ಕಡಿತಗೊಳಿಸಿರುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ತೆರಿಗೆ ಕ್ಷೇತ್ರದಲ್ಲಿ ಸರ್ಕಾರ ಜಾರಿಗೊಳಿಸಲಂತಹ ಪ್ರಮುಖವಾದ ಒಂದು ಸುಧಾರಣೆಯಾಗಿರುತ್ತೆ. ಎರಡನೇದು ಸೇವಾ ತೆರಿಗೆಯನ್ನು ಅನುಷ್ಠಾನಕ್ಕೆ ತಂದಿರುವಂಥದ್ದು ಎರಡನೇ ಪ್ರಮುಖವಾದಂಥ ಒಂದು ಸುಧಾರಣಾ ಕ್ರಮವಾಗಿದೆ. ಹಾಗೆ ಮೂರನೇದು ಕಪ್ಪು ಹಣವನ್ನು ಹೊರತೆಗೆಯಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಜಾರಿಗೆ ತಂದಿದೆ. ಈ 3 ತೆರಿಗೆ ಸುಧಾರಣಾ ಕ್ರಮಗಳ ಬಗ್ಗೆ ನಾನು ನಿಮಗೆ ಕಳೆದ ವಿಡಿಯೋ ತರಗತಿಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೆ. ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಿಮಗೆ ನಾನು ಮುಖ್ಯವಾಗಿ ಹೇಳುವಂಥ ವಿಷಯ ಅಂತ ಹೇಳಿದರೆ ಇಂಟ್ರಡಕ್ಷನ್ ಆಫ್ ದಿ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. Introduction of the value added tax or VAT, that is also one of the important reform measures introduced by the government in the recent year. In the year of 2003 and 4, the government of India, they tried to introduce the value added tax. Because of introduction of value added tax, the tax evasion is automatically reduced. Value added tax is one of the important type of taxation system in which when the value of the commodity added in different productive process, the tax is to be imposed. That is the value added tax. As a result of this, the tax evasion is automatically reduced because of introduction of the value added tax. In India, the tax evasion, tax avoidance are a common problems in the Indian economy. To solve the problem of tax evasion and tax avoidance, in the year of 2003 and 4, Government of India who introduced the value added tax or VAT system. ಭಾರತ ದೇಶದಲ್ಲಿ ತೆರಿಗೆ ಸುಧಾರಣೆಯಲ್ಲಿ ಇತ್ತೀಚಿನ ವರ್ಷದಲ್ಲಿ ಆದಂಥ ಪ್ರಗತಿ ಏನು ಅಂತ ಹೇಳಿದರೆ ಮೌಲ್ಯವರ್ಧಿತ ತೆರಿಗೆಯ ಜಾರಿ. ಈ ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳೋದು ತೆರಿಗೆಯಲ್ಲಿ ಅಥವಾ ತೆರಿಗೆಯ ಸುಧಾರಣೆಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಹೆಜ್ಜೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಹಾಗಾದರೆ ನಾವು ಈ ಮೌಲ್ಯವರ್ಧಿತ ತೆರಿಗೆ ಅಂದ್ರೇನು, ವ್ಯಾಟ್ ಅಂದ್ರೇನು, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್, ಮೌಲ್ಯವರ್ಧಿತ ತೆರಿಗೆ. ವ್ಯಾಟ್ ಅಂದರೆ ಸರಕಿನ ಮೌಲ್ಯ ಹೆಚ್ಚಾದಾಗೆ ಆ ಹೆಚ್ಚಾದ ಮೌಲ್ಯಕ್ಕೆ ತೆರಿಗೆಯನ್ನು ಹಾಕ್ಕೊಳ್ತಾ ಹೋಗುವಂಥದ್ದು. ಯಾವುದೇ ಒಂದು ಸರಕಿನ ಮೌಲ್ಯ ಅದರ ಉತ್ಪಾದನಾ ಹಂತದಿಂದ ಅನುಭೋಗಿಗಳ ಕೈ ಸೇರುವವರೆಗೂ ಕೂಡ ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಆ ಮೌಲ್ಯ ಹೆಚ್ಚಾದಾಗೆ ಆ ಹೆಚ್ಚಾದಂಥ ಮೌಲ್ಯಕ್ಕೆ ತೆರಿಗೆಯನ್ನು ವಿಧಿಸ್ತಾ ಹೋಗುವಂಥ ಒಂದು ಪದ್ಧತಿಗೆ ನಾವು ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳ್ತೇವೆ. ಸರಕಿನ ಮೌಲ್ಯ ಹೆಚ್ಚಾಗ್ತಾ ಹೋದಾಗೆ ಅದರ ಮೌಲ್ಯ ಹೆಚ್ಚಾದಾಗೆ ಅದರ ಮೇಲೆ ತೆರಿಗೆಯನ್ನು ಹಾಕುವಂಥ ಒಂದು ವ್ಯವಸ್ಥೆಗೆ ನಾವು ಮೌಲ್ಯವರ್ಧಿತ ತೆರಿಗೆ ಅಂತ ನಾವು ಕರಿತೇವೆ. ಈ ವ್ಯಾಲ್ಯೂ ಆ್ಯಡೆಡ್ ಸಿಸ್ಟಮ್ ಇದೆಯಲ್ಲ, ವ್ಯಾಟ್ ಸಿಸ್ಟಮ್ ಇದೆಯಲ್ಲ, ಇದು ತೆರಿಗೆ ಸುಧಾರಣೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಮೈಲುಗಲ್ಲು ಅಂತ ನಾವು ಹೇಳ್ತೀವಿ. ಇದರಿಂದ ತೆರಿಗೆ ಗಳ್ಳತನ ಎನ್ನುವಂಥ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಅವಕಾಶ ಆಗುತ್ತೆ.
ಭಾರತ ದೇಶದಲ್ಲಿ ತೆರಿಗೆಗಳ್ಳತನ ನಮಗೆ ಇರುವಂಥ ದೊಡ್ಡ ಒಂದು ಸವಾಲು. ಅದನ್ನು ತಪ್ಪಿಸಲಿಕ್ಕೆ ಮೌಲ್ಯವರ್ಧಿತ ತೆರಿಗೆಯ ಪರಿಚಯ ಜಾರಿಗೊಳಿಸಿರುವಂಥದ್ದು 2003 ಮತ್ತು 4ರ ಮುಂಗಡ ಪತ್ರದಲ್ಲಿ ಸಾಕಷ್ಟು ನಮಗೆ ಅನುಕೂಲವನ್ನು ಮಾಡಿ ಕೊಟ್ಟಿದೆ. ಈ ಮೌಲ್ಯವರ್ಧಿತ ತೆರಿಗೆಯನ್ನು ಭಾರತದಲ್ಲಿ 2003 ಮತ್ತು 4ರ ಮುಂಗಡ ಪತ್ರದಲ್ಲಿ ಜಾರಿಗೆ ತರಲಾಯಿತು. ಹಾಗಾಗಿ ಇದು ಒಂದು ಪ್ರಮುಖ ತೆರಿಗೆ ಸುಧಾರಣಾ ಕ್ರಮಗಳು ಅಂತ ನಾವು ಹೇಳಲಿಕ್ಕೆ ಬರುತ್ತೆ. The next important reform measures introduced by the Government of India, that is the Fiscal Responsibility and Budget Management Act of 2003. Fiscal Responsibility and Budget Management Act. Fiscal Responsibility and Budget Management Act of 2003. This particular act was passed by the Government of India for the sake of reduce the fiscal deficit. In India, the fiscal deficit is increasing in a very rapid way. As a result of increasing the fiscal deficit in every year, it creates some problems. In the Indian economy. To overcome the fiscal deficit problem, Government of India in the year of 2003, the Fiscal Responsibility and Budget Management Act was passed by the Government of India. Under the Fiscal Responsibility Act, number of features are mentioned in the Fiscal Responsibility Act. One of such feature, in every financial year, the last quarter of the every financial year, the next year fiscal deficit is to be assessed. That is one of the important features of this Fiscal Responsibility and Budget Management Act. Fiscal Responsibility and Budget Management Act have its own feature. One of the important feature, in the last quarter of the financial year, the next year fiscal deficit is to be assessed. That is one of the important features. ಈ ವಿತ್ತೀಯ ಕ್ಷೇತ್ರಗಳಲ್ಲಿ ಅಥವಾ ಭಾರತದಲ್ಲಿ ತೆರಿಗೆ ಕ್ಷೇತ್ರದಲ್ಲಿ ಜಾರಿಗೊಳಿಸಲಾದಂಥ ಇತ್ತೀಚಿನ ಸುಧಾರಣೆಗಳಲ್ಲಿ ಬಹಳ ಪ್ರಮುಖವಾದ ಒಂದು ಸುಧಾರಣೆ ಯಾವುದು ಅಂತ ಹೇಳಿದರೆ, ವಿತ್ತೀಯ ಹೊಣೆಗಾರಿಕೆ ಅಥವಾ ಕೋಶೀಯ ಹೊಣೆಗಾರಿಕೆ ಮತ್ತು ಆಯವ್ಯಯ ನಿರ್ವಹಣೆ ಕಾಯ್ದೆ. ವಿತ್ತೀಯ ಅಥವಾ ಕೋಶೀಯ ಹೊಣೆಗಾರಿಕೆ ಮತ್ತು ಆಯವ್ಯಯ ನಿರ್ವಹಣಾ ಕಾಯ್ದೆ 2003. ಈ ಕಾಯ್ದೆಯನ್ನು 2003ರಲ್ಲಿ ಜಾರಿಗೆ ತರಲಾಯಿತು. ಇದರ ಪ್ರಮುಖ ಉದ್ದೇಶ ಭಾರತ ದೇಶದಲ್ಲಿ ಈ ವಿತ್ತೀಯ ಕೊರತೆಯನ್ನು ನಾವು ಒಂದು ಹದ್ದುಬಸ್ತಿಲಿಡಬೇಕು, ನಿಯಂತ್ರಣದಲ್ಲಿಡಬೇಕು. ವಿತ್ತೀಯ ಕೊರತೆ ಭಾರತ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇತ್ತು. ಇದು ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾಯಿತ್ತು. ಈ ವಿತ್ತೀಯ ಕೊರತೆಯನ್ನು ಒಂದು ನಿಯಂತ್ರಣದಲ್ಲಿ ಇರುವ ಸಲುವಾಗಿ, ವಿತ್ತೀಯ ಕೊರತೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಸಲುವಾಗಿ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಈ ವಿತ್ತೀಯ ಶಿಸ್ತಿನ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಈ ಕಾಯ್ದೆಯು ಅನೇಕ ಲಕ್ಷಣಗಳನ್ನು ಒಳಗೊಂಡಿರುತ್ತೆ. ಈ ವಿತ್ತೀಯ ಅಥವಾ ಕೋಶೀಯ ಹೊಣೆಗಾರಿಕೆ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆಯನ್ನು 2003ರಲ್ಲಿ ಜಾರಿಗೆ ತರಲಾಯಿತು. ಇದರಲ್ಲಿ ಪ್ರಮುಖವಾದಂಥ ಕೆಲವು ಲಕ್ಷಣಗಳಿವೆ. ಆ ಲಕ್ಷಣಗಳನ್ನು ಒಂದು ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಹೋದರೆ, ಒಂದನೇ ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದರೆ, ಪ್ರತಿ ಹಣಕಾಸು ವರ್ಷದ ಕೊನೆಯ 4 ತಿಂಗಳಲ್ಲಿ, ಪ್ರತಿ ಹಣಕಾಸು ವರ್ಷದಲ್ಲಿ ಕೊನೆಯ 4 ತಿಂಗಳಲ್ಲಿ ಮುಂದಿನ ವಿತ್ತೀಯ ವರ್ಷದ ಕೊರತೆಯನ್ನು ನಾವು ಅಂದಾಜು ಮಾಡುವಂಥದ್ದು. ಅಂದರೆ ಮುಂದಿನ ವಿತ್ತೀಯ ವರ್ಷ ಎಷ್ಟು ಕೊರತೆ ಆಗ್ಬೋದು ಅಂತೇಳಿ ಹಿಂದಿನ ಹಣಕಾಸಿನ ವರ್ಷದ ಕೊನೆಯ ಭಾಗದಲ್ಲೇ ನಾವು ಅದನ್ನು ಅಸೆಸ್ ಮಾಡಲಿಕ್ಕೆ ಈ ಕಾಯ್ದೆಯಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಇದರಿಂದ ಆಗುವಂಥ ಲಾಭ ಏನು ಅಂತ ಹೇಳಿದರೆ, ವಿತ್ತೀಯ ಕೊರತೆಯಲ್ಲಿ ನಾವು ನಿಖರತೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ದ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಆಫ್ 2003, that is the second important one is at the end of every financial year, the maximum fiscal deficit, it is not exceed the 2% of the GDP. 2% of the GDP. ಎರಡನೇ ಪ್ರಮುಖವಾದಂಥ ವಿತ್ತೀಯ ಹೊಣೆಗಾರಿಕೆ ಕಾಯ್ದೆಯ ಲಕ್ಷಣ ಏನು ಅಂತ ಹೇಳಿದರೆ, ಪ್ರತಿ ಹಣಕಾಸು ವರ್ಷದಲ್ಲೂ ಕೂಡ ಸರ್ಕಾರದ ಸೂಕ್ತ ಕ್ರಮಗಳಿಂದಾಗಿ ವಿತ್ತೀಯ ಕೊರತೆ 2% ಹೆಚ್ಚು ಹೋಗಬಾರ್ದು, ಆ ರೀತಿ ನೋಡ್ಕೊಳ್ಬೇಕು ಅಂತೇಳಿ ಈ ಕಾಯ್ದೆ ಹೇಳುತ್ತೆ.
these are the two important main features of the Fiscal Responsibility Act. For the sake of implementation of this particular act, to supervise the Fiscal Responsibility Act, Government of India appointed a committee under the leadership of the Vijay Kelkar. Vijay Kelkar is one of the economists. Under the leadership of Vijay Kelkar, a separate committee is to be set up by the Government of India. It makes some recommendation to implement the Fiscal Responsibility Act in a scientific way. ಈ ವಿತ್ತೀಯ ಹೊಣೆಗಾರಿಕೆಯ ಕಾಯ್ದೆಯನ್ನು ಭಾಳ ಅನುಷ್ಠಾನಕ್ಕೆ ತರುವ ಸಲುವಾಗಿ ಅಥವಾ ಅದರಲ್ಲಿ ಚಾಚು ತಪ್ಪದಂತೆ ಅನುಷ್ಠಾನಕ್ಕೆ ತರುವ ಸಲುವಾಗಿ ಸರ್ಕಾರ ಒಂದು ಸಮಿತಿ ನೇಮಕ ಮಾಡುತ್ತೆ, ತಜ್ಞರ ಸಮಿತಿ ನೇಮಕ ಮಾಡುತ್ತೆ. ಆ ತಜ್ಞರ ಸಮಿತಿಗೆ ಖ್ಯಾತ ಅರ್ಥಶಾಸ್ತ್ರಜ್ಞ ಅಥವಾ ತೆರಿಗೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದಂತಹ ವಿಜಯ್ ಕೇಲ್ಕರ್ ಅವರನ್ನು ಅದರ ಅಧ್ಯಕ್ಷರಾಗಿ ನೇಮಕ ಮಾಡಲಾಯಿತು. That is one of the important reform measures introduced by the Government of India. The sixth important reform measures introduced by the Government of India is the public expenditure management. Government of India concentrate more on public expenditure management. In the recent year, especially non-plan expenditure that is increasing in a very rapid way because of implementation of the various program for the sake of benefits of the poor people. In the name of the benefits of the poor people, the public expenditure that is increasing in a very rapid way. As a consequence of this, every year the budget deficit as well as the fiscal deficit that is increasing in a very rapid way. To solve this problem, Government of India, under the tax reform measures, Government of India to take some initiatives in the name of the public expenditure management. ಭಾರತ ದೇಶದಲ್ಲಿ ತೆರಿಗೆ ಕ್ಷೇತ್ರದಲ್ಲಿ ಅನುಷ್ಠಾನಗೊಳಿಸಲಾದಂಥ ಮತ್ತೊಂದು ಪ್ರಮುಖವಾದ ಸುಧಾರಣಾ ಕ್ರಮಗಳು ಅಂತೇಳಿದರೆ ಸಾರ್ವಜನಿಕ ವೆಚ್ಚ ನಿರ್ವಹಣೆ. ಸಾರ್ವಜನಿಕ ವೆಚ್ಚ ನಿರ್ವಹಣೆ ಅಂತೇಳೋದು ಬಹಳ ಮುಖ್ಯವಾದಂಥ ಒಂದು ಕಾರ್ಯ. ಈ ಸಾರ್ವಜನಿಕ ವೆಚ್ಚ ನಮ್ಮ ದೇಶದಲ್ಲಿ ಒಂದೇ ಸಮನೆ ಹೆಚ್ಚಾಗ್ತಾ ಇತ್ತು. ಈ ಹೆಚ್ಚಾಗುತ್ತಿರುವಂಥ ಸಾರ್ವಜನಿಕ ವೆಚ್ಚವನ್ನು ನಿಯಂತ್ರಣ ಮಾಡಲಿಕ್ಕೆ, ಹೆಚ್ಚುತ್ತಿರುವ ಸಾರ್ವಜನಿಕ ವೆಚ್ಚವನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಅಭಿವೃದ್ಧಿ ಯೋಜನೆಗಳ ಹೆಸರಿನಲ್ಲಿ ಅಥವಾ ಈ ಒಂದು ಬಡವರ ಕಲ್ಯಾಣ ಕಾರ್ಯಕ್ರಮದ ಹೆಸರಿನಲ್ಲಿ ಯೋಜನೇತರ ವೆಚ್ಚವನ್ನು ಸರ್ಕಾರ ಒಂದೇ ಸಮನೆ ಹೆಚ್ಚು ಮಾಡ್ತಾಯಿತ್ತು. ಅಂದರೆ ಅನುತ್ಪಾದಕ ವೆಚ್ಚವನ್ನು ಕೂಡ ಸರ್ಕಾರ ಹೆಚ್ಚು ಮಾಡ್ತಾಯಿತ್ತು. ಇದರಿಂದಾಗಿ ಒಟ್ಟಾರೆ ವೆಚ್ಚ ಹೆಚ್ಚಾಗಿಬಿಟ್ಟು ಇದು ವಿತ್ತೀಯ ಕೊರತೆ ಮತ್ತು ಮುಂಗಡ ಪತ್ರದ ಕೊರತೆಗೆ ಕಾರಣವಾಗ್ತಾಯಿತ್ತು. ಅಂದರೆ ಅನ್ನೆಸೆಸರಿ ಕೆಲವು ಯೋಜನೆಗಳನ್ನು ಜಾರಿಗೆ ತರುವಂಥದ್ದು, ಕೆಲವು ಜನಪ್ರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಂಥದ್ದು, ಆ ಜನಪ್ರಿಯ ಯೋಜನೆಗಳ ಅನುಷ್ಠಾನಕ್ಕೋಸ್ಕರವಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡುವಂಥದ್ದು, ಇವೆಲ್ಲವೂ ಕೂಡ ಭಾರತ ದೇಶದಲ್ಲಿ ಏನಾಗಿತ್ತು, ನಮ್ಮ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣವಾಗಿತ್ತು. ಇದನ್ನು ಹದ್ದುಬಸ್ತಲಿಡಲಿಕ್ಕೋಸ್ಕರವಾಗಿ ಈ ಒಂದು ಸುಧಾರಣಾ ಕ್ರಮಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತಂದಿರುತ್ತೆ. The next important reform measures, the seventh important reform measures introduced by the Government of India, that is the local government reforms. In India, after 1991, in Indian economy, local bodies, they played a very important role to implementation of the different programs. The number of programs implemented only through the local bodies. In India, most of the local bodies institution, they are not able to working in a scientific way. To rationalize the working of the local bodies, some of the reform measures are introduced by the Government of India. ಭಾರತ ದೇಶದಲ್ಲಿ ಈ ಒಂದು ಇತ್ತೀಚಿನ ವರ್ಷಗಳಲ್ಲಿ ತೆರಿಗೆ ಕ್ಷೇತ್ರಗಳಲ್ಲಿ ಜಾರಿಗೊಳಿಸಲಾದಂಥ ಮತ್ತೊಂದು ಸುಧಾರಣಾ ಕ್ರಮಗಳು ಅಂತ ಹೇಳಿದರೆ ಸ್ಥಳೀಯ ಸರ್ಕಾರದ ಸುಧಾರಣೆಗಳು. ಈಗೆಲ್ಲ ನಿಮಗೆ ಗೊತ್ತಿದೆ, ಭಾರತ ದೇಶದಲ್ಲಿ ಇವತ್ತು ನಮ್ಮದು ಅಧಿಕಾರ ವಿಕೇಂದ್ರೀಕರಣ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವ್ಯವಸ್ಥೆ ನಾವು ಜಾರಿಗೆ ತಂದಿದ್ದೇವೆ. ಈ ಪಂಚಾಯಿತಿಗಳ ಮೂಲಕ ಅಥವಾ ಈ ಸ್ಥಳೀಯ ಸಂಸ್ಥೆಗಳ ಮೂಲಕ ಸರ್ಕಾರದ ಬಹುತೇಕ ಕಾರ್ಯಕ್ರಮಗಳು ಅನುಷ್ಠಾನಗಳಾಗ್ತಾ ಇದೆ. ಆದರೆ ಸ್ಥಳೀಯ ಸಂಸ್ಥೆಗಳು ಹೆಚ್ಚು ವೈಜ್ಞಾನಿಕವಾಗಿ ತಮ್ಮನ್ನು ತಾವು
ತೊಡಗಿಸಿಕೊಳ್ತಾ ಇಲ್ಲ. ಇದರಿಂದ ಏನಾಗ್ತಿದೆ, ಅನೇಕ ಸಮಸ್ಯೆಗಳಿಗೆ ಇದು ಕಾರಣಗಳಾಗ್ತಿದೆ. ಇದನ್ನು ಅರಿತುಕೊಂಡಂಥ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲೂ ಕೂಡ ಕೆಲವಾರು ಸುಧಾರಣೆಗಳನ್ನು ತರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಹೆಚ್ಚು ಅವುಗಳಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವಂಥದ್ದು, ಇವುಗಳ ಕಡೆಗೆ ಗಮನ ಕೊಟ್ಬಿಟ್ಟು ಆರ್ಥಿಕ ಅಭಿವೃದ್ಧಿಯಲ್ಲಿ ಅವರೂ ಕೂಡ ಸಕ್ರಿಯವಾಗಿ ಭಾಗವಹಿಸುವಂತೆ ಮಾಡುವ ಒಂದು ಸುಧಾರಣಾ ಪ್ರಕ್ರಿಯೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರಿಫಾರ್ಮ್ ಮೆಜರ್ಸ್ ಇಂಟ್ರೊಡ್ಯೂಸ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. The next and the last one important reform measures introduced by the government of India, that is the introduction of one of the important type of taxation system is the value added tax. Introduction of the value added tax, that is also one of the important reform measures. Introduction of the value added tax, that is one of the important reform measures. At the same time, the next important reform measure is the introduction of the GST. GST is one of the important reform measures introduced in the Indian economy. Before that, our government already implement the value added tax system. Now, government of India also introduced the good and service tax, or GST is the another important tax reform measures introduced by the government of India. ಭಾರತ ದೇಶದಲ್ಲಿ ತೆರಿಗೆ ಸುಧಾರಣಾ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣವಾಗಿರುವಂಥದ್ದು ಈ GST, ಸರಕು ಮತ್ತು ಸೇವಾ ತೆರಿಗೆ. ಸರಕು ಮತ್ತು ಸೇವಾ ತೆರಿಗೆ ಅಂತೇಳೋದು ತೆರಿಗೆ ಸುಧಾರಣಾ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಒಂದು ಪ್ರಮುಖವಾದಂತಹ ಸುಧಾರಣಾ ಕ್ರಮಗಳಾಗಿವೆ. On the basis of the recommendation of the Kelkar committee, government of India who introduced the GST was introduced in the year of 2017 on the basis of the recommendation of the Kelkar committee. It makes a fundamental changes in the taxation structure in the Indian economy. The basic and fundamental changes are taken place because of introduction of GST in the Indian economy. ಭಾರತ ದೇಶದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತೆರಿಗೆ ಸುಧಾರಣಾ ಕ್ಷೇತ್ರದಲ್ಲಿ ಜಾರಿಗೆ ತಂದಂತಹ ಮತ್ತೊಂದು ಮಹತ್ತರವಾದಂಥ ಬದಲಾವಣೆ ಅಂತ ಹೇಳಿದರೆ ಸರಕು ಮತ್ತು ಸೇವಾ ತೆರಿಗೆಯ ಜಾರಿ. ನಿಮ್ಗೆ ಈಗಾಗಲೇ ನಾನು ಹೇಳಿದಾಗೆ ಮೌಲ್ಯವರ್ಧಿತ ತೆರಿಗೆಯನ್ನು ಕೂಡ ಜಾರಿಗೆ ತಂದಿದ್ದರು. ಈಗ ಸರಕು ಸೇವಾ ತೆರಿಗೆಯನ್ನು ಕೂಡ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಈ ಸರಕು ಮತ್ತು ಸೇವಾ ತೆರಿಗೆಯನ್ನು 2017ರಲ್ಲಿ ಅನುಷ್ಠಾನಕ್ಕೆ ತರಲಾಯಿತು. ಇದಕ್ಕೆ ಕಾರಣೀಭೂತವಾದಂತಹ ಒಂದು ಸಮಿತಿ ಅಂತ ಹೇಳಿದರೆ ಕೇಲ್ಕರ್ ಸಮಿತಿ ಭಾರತದ ಅರ್ಥವ್ಯವಸ್ಥೆಯನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಅವರ ಅಧ್ಯಯನದ ಫಲವಾಗಿ ಮೌಲ್ಯವರ್ಧಿತ ತೆರಿಗೆಯನ್ನು ಜಾರಿಗೆ ತರುವ ಜೊತೆಗೆ ಈ ಸರಕು ಮತ್ತು ಸೇವಾ ತೆರಿಗೆಯನ್ನು ಕೂಡ ಜಾರಿಗೆ ತರಲಾಯಿತು. ಈ ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತಂದ ಕಾರಣಕ್ಕೋಸ್ಕರವಾಗಿ ತೆರಿಗೆಯಲ್ಲಿ ಕೆಲವು ಮೂಲಭೂತವಾದ ಆಮೂಲಾಗ್ರ ಬದಲಾವಣೆಗಳೇ ಉಂಟಾಯಿತು. ಅಂದರೆ ಈ ಒಂದು ಸರಕು ಮತ್ತು ಸೇವಾ ತೆರಿಗೆ ಭಾರತದ ಆರ್ಥಿಕತೆಯಲ್ಲಿ ತೆರಿಗೆ ವ್ಯವಸ್ಥೆಯಲ್ಲಿ ಆದಂತಹ ಒಂದು ಮೂಲಭೂತವಾದ ಬದಲಾವಣೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. ಇವಿಷ್ಟು ತೆರಿಗೆ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಾಡಲಾದಂಥ ಕೆಲವು ಸುಧಾರಣಾ ಪ್ರಕ್ರಿಯೆಗಳಾಗಿವೆ. ಈ ಒಂದು ಮೌಲ್ಯವರ್ಧಿತ ತೆರಿಗೆ ಮತ್ತು ಈ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಇದ್ದೇನೆ. ಇದಿಷ್ಟು ತೆರಿಗೆ ಕ್ಷೇತ್ರದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಜಾರಿಗೆ ತಂದಂತಹ ಕೆಲವು ಸುಧಾರಣಾ ಪ್ರಕ್ರಿಯೆಗಳು ಆಗಿರ್ತವೆ. ಇದರ ಬಗ್ಗೆ ನಿಮಗೆ 15 ಮಾರ್ಕಿನ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಎಲ್ಲ ವಿಷಯಗಳನ್ನು ಕೂಡ ಸುದೀರ್ಘವಾಗಿ ನೀವು ಬರೀಬೇಕಾಗತ್ತೆ. ಥ್ಯಾಂಕ್ ಯು.